ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ಸರ್, ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಶ್ರೀರಂಗಪಟ್ಟಣದ ಬಗ್ಗೆ ನಮ್ಮ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಈ ಕಮಿಟಿಯವರು ಬಂದು ಲೆಕ್ಕಾಚಾರ ಹೊರಗಡೆ ಮಂಡಿಸ್ತಾ ಇಲ್ಲ. ಯಾವ್ದಾರ ಹಾಲ್ ಬುಕ್ ಮಾಡ್ತೀವಿ, ನಾವು ಊರವರೆಲ್ಲ ಕೂತ್ಕೊಂಡು ಲೆಕ್ಕಾಚಾರ ಕೊಡ್ರಪ್ಪ, 4ನೇ ತಲೆಮಾರಿಂದ ಲೆಕ್ಕಾಚಾರ ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ. ನಿಮ್ಮ ಬಜೆಟಲ್ಲೇ ನೀವು 2 ಕೋಟಿ ಮೆಮೋರಿಯಲ್ ಹಾಲ್ಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಮಾಡಿದ್ದೀರ ಇವ್ರಿಗೆ. ಆ ಮೆಮೋರಿಯಲ್ ಹಾಲ್ ಕಾಣ್ತಾ ಇಲ್ಲ. ಆಮೇಲೆ 3,97,00,000 ಬಂದಿದೆ. ಆ ಕಾಂಪೌಂಡ್ ದುಡ್ಡು ಅದು ಎಲ್ಲೋಗಿದೆ ಅಂತ ಅವರು ಕಾಂಪೌಂಡ್ ಕಟ್ಟಿದೀವಿ ಅಂತಾರೆ, 1 ಕೋಟಿ ಚಿಲ್ಲರದು. ಈ ಮೆಮೋರಿಯಲ್ ಹಾಲ್ ಎಲ್ಲಿ? ನಾವು ಗೂಗಲಲ್ಲಿ ಹಾಕ್ಕೊಂಡು ಶ್ರೀರಂಗಪಟ್ಟಣದವರೆಲ್ಲ ಹುಡುಕ್ತಾ ಇದ್ದೀವಿ. ಗೂಗಲಲ್ಲಿ ಹಾಕ್ಕೊಂಡು ಇಲ್ಲ, ನಾವು ರಸ್ತೆಯಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಹುಡುಕಿ ಸಾಕಾಗ್ಬಿಟ್ಟಿದೆ ಸರ್. ಅಲ್ಲಿ ವಕ್ಫ್ ಬೋರ್ಡ್ ಆಫೀಸರ್ಗೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಅಪೀಲ್ ಇತ್ತು, ಏನೋ ಇತ್ತು ಅಂತ ಅಲಿಮುಲ್ಲಾ ಶರೀಫ್ ಅವರು ಹೇಳ್ತಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡಿದ್ವಿ. ನಾವು ನೋಡೋದ ಬನ್ನಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲೂ ಬಂದು ಲೆಕ್ಕಾಚಾರ ಕೊಡಲ್ಲ ಇವರು. ಏನು ಕೊಡ್ತಾ ಇಲ್ಲ ಲೆಕ್ಕಾಚಾರನ ನೀವು? ಯಾಕೆ ಕೊಡಲ್ಲ ಲೆಕ್ಕಾಚಾರನ ನೀವು? ಊರವ್ರ ಎದುರುಗಡೆ ಮುಂದ್ಗಡೆ ಬಂದು ರೀ ಸೆಕ್ರೆಟ್ರಿ ಅವರೇ, ಇಲ್ಲ ಚೇರ್ಮನ್ ಯಾರಿದ್ದೀರಾ ಅವರು, ದಯವಿಟ್ಟು ಬನ್ನಿ ನೀವು. ತನ್ವೀರ್ ಸೇಠ್ ಸಾಹೇಬ್ರೆ ತಾನೇ ಚೇರ್ಮನ್ ಇರೋದಲ್ಲಿ ಸರ್. ಇಲ್ಲಾಂದ್ರೆ ಈ ಸೆಕ್ರೆಟ್ರಿ ಅವ್ರಿಗೆ ಕಳಿಸಿ ಸರ್, ಊರವ್ರ ಮುಂದೆ ಲೆಕ್ಕಾಚಾರ ಕೊಡಕ್ಕೆ ಹೇಳಿ ಸರ್. ಯಾಕೆ ಸರ್ ಕೊಡ್ತಾ ಇಲ್ಲ? ಯಾಕೆ ಕೊಡಲ್ಲ ಅಂತ ನಾನು ಕೇಳ್ತಾ ಇರೋದು ಸರ್. ಯಾಕೆ ಕೊಡಲ್ಲ ಇವ್ರು? 4ನೇ ತಲೆಮಾರಿಂದ ನಾವೇದಾರ ಹಾಲ್ ಬುಕ್ ಮಾಡ್ತೀವಿ, ಹಾಲ್ ಬುಕ್ ಮಾಡಿದ್ರೆ ಬರಕ್ಕೆ ಹೇಳಿ ಅವ್ರಿಗೆ ದಯವಿಟ್ಟು. ಯಾರಾದ್ರೂ ಅವ್ರ ಅಫಿಷಿಯಲ್ಲು ಮತ್ತು ವಕ್ಫ್ ಆಫೀಸರು, ನಾವು ಎಲ್ಲಾರನ್ನೂ ಕರಿತೀವಿ ಅಫಿಷಿಯಲ್ ಆಗಿ, ಬನ್ನಿ ಅಂತ ಹೇಳ್ಬಿಟ್ಟು ಬಂದು ಲೆಕ್ಕಾಚಾರ ಕೊಡಕ್ಕೆ ಹೇಳಿ ಸರ್. ಮಂಡ್ಸಕ್ಕೆ ಹೇಳಿ. ರೀ ಸೆಕ್ರೆಟ್ರಿ ಅವರೇ, ನೀವು ಇನ್ವ್ಯಾಲಿಡ್ ಸೆಕ್ರೆಟ್ರಿ ಇದ್ದೀರಾ, ಇಲ್ಲ ಎಕ್ಸ್ ಅಫಿಷೋ ಯಾರಾದ್ರೂ ರಿಟೈರ್ಡ್ ಆಫೀಸರ್ ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಮತ್ತೆ ಇಲ್ಲ ನೀವು ವ್ಯಾಲಿಡ್ ಸೆಕ್ರೆಟ್ರಿನಾ? ಬನ್ನಿ ಸಾಬೀತ್ ಮಾಡಿ. ಅಲ್ಲಿ ಎಲ್ಲಾರು ಎದುರುಗಡೆ ಬಂದು ಸಾಬೀತ್ ಮಾಡ್ರಿ. ರೀ, ನಾವು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿರೋದು, ಸ್ನೇಹಿತರುಗಳೆಲ್ಲಾರು ನಿಮ್ಮ ಜೊತೆ ಕೂತ್ಕೊಂಡು ಡೈಲಾಗ್ಗಳು ಹೇಳಿರೋದು, ಅದೆಲ್ಲ ವಿಷಯ ಅಲ್ಲ ರೀ, ಅದೆಲ್ಲ ವಿಷಯ ಅಲ್ಲ. ಬನ್ನಿ, ಎಲ್ಲ ಊರವ್ರ ಎದುರುಗಡೆನೆ ಎಲ್ಲ ಕೂತ್ಕೊಂಡು ಒಂದು ಹಾಲಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ನೀವು ಅಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಕೊಡ್ರಿ. ನೀವು ಎಲ್ಲೋಯ್ತು ಏನೋಯ್ತು ಅಂತೇಳಿ ಎಲ್ಲಾರ ಎದುರುಗಡೆ ಮನ್ಸಿ ಬನ್ನಿ. ಈಗ ನಮ್ಮ ಸರ್ಕಾರನೇ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಜೆಟ್ ಮಂಡನೆ ಮಾಡುತ್ತೆ ರೀ. ನೀವೊಂದು ಕಮಿಟಿ ರೀ, ಈ ಕಮಿಟಿಯವ್ರು ಬಂದು ನಿಮ್ಗೆ ಬಜೆಟ್ ಇಲ್ಲಿ ಎಲ್ಲಾರ ಎದುರು ಮುಂದೆ ಕೂತ್ಕೊಂಡು ನಿಮ್ಗೆ ಏನಾಯ್ತು ಲೆಕ್ಕಾಚಾರ ಮಂಡನೆ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಏನ್ರಿ ಪ್ರಾಬ್ಲಮ್ ನಿಮ್ಗೆ? ಹೇಳಿ, ಏನ್ ಪ್ರಾಬ್ಲಮ್ ನಿಮ್ಗೆ? ಎಲ್ಲಾರ ಎದುರು ನೀವೊಂದು ಕಮಿಟಿಯವ್ರು ಬಜೆಟ್ ಮಂಡನೆ ಮಾಡೋದಕ್ಕೆ ನೀವು ಇಷ್ಟೊಂದು ಕೂಗಾಡ್ಬೇಕಾ ನಿಮ್ಗೆ? ನಿಮ್ಮ ಕಮಿಟಿಲಿ ಏನೇನಾಯ್ತು, ಏನೇನು ಎತ್ತ ಆಯ್ತು ಎಲ್ಲ ಲೆಕ್ಕಾಚಾರ ಕೊಡೋದಕ್ಕೆ ನಿಮ್ಗೆ ಇಷ್ಟೊಂದು ಕೂಗಾಡ್ಬೇಕಾ ನಿಮ್ಗೆ? ನಮ್ ವಿಡಿಯೋ ಮಾಡೇನೆ ಅವಶ್ಯಕತೆ ಇಲ್ಲ ರೀ, ನಾವು ಇಷ್ಟೊಂದು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಈ ಸರ್ಕಾರ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ಇವ್ರು ಜಮೀರ್ ಅಹಮದ್ ವಕ್ಫ್ ಮಿನಿಸ್ಟರ್ ಇದಾರಲ್ಲ, ಏನ್ ಮಾಡ್ತಾವ್ರಿ ಇವ್ರು? ಇವ್ರನ್ನ ಕರ್ಕೊಂಡ್ ಬರಕ್ ಹೇಳಿ. ಇಲ್ಲ, ಪೊಲೀಸ್ ಅವ್ರ ಪ್ರೊಟೆಕ್ಷನ್ ಕೊಟ್ಟು ದಯವಿಟ್ಟು ಸರ್ ಕರ್ಕೊಂಬಂದು 4 ಜನದ ಮುಂದೆ ಈ ಲೆಕ್ಕಾಚಾರ ಎಲ್ಲ ಮಂಡನೆ ಮಾಡಕ್ ಹೇಳಿ ಸರ್. ನಾವು 20 ವರ್ಷದಿಂದ ನಾವು ಯಾವ ಮಂಡನೆಯನ್ನು ತಗೊಂಡಿಲ್ಲ, ನಮ್ಗೆ ಹೇಳೂ ಇಲ್ಲ ಇವರು, ಕರ್ದೂ ಇಲ್ಲ ಇವರು. ಯಾಕೆ ಕರೀಲಿಲ್ಲ ಇವರು? ಕರ್ದಿದ್ರ ಊರವ್ರಿಗೆಲ್ಲ ಇವರು ಡಂಗೂರ ಸಾರಿ ಪಾಂಪ್ಲೇನ್ಸ್ ಹೊಡ್ಸಿ ಕರ್ದಿದ್ರೆ ಇವ್ರು ನಮ್ಗೆ ನೋಟಿಸ್ ಬೋರ್ಡಲ್ಲೂ ಹಾಕಲ್ಲ ಇವರು. ಕರೀರಿ ಸರ್ ದಯವಿಟ್ಟು ಇವ್ರಿಗೆ. ಇಲ್ಲ, ನೀವು ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ ಕೈ ಮುಗಿತೀನಿ ಸರ್. ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ವಕ್ಫ್ ಮಿನಿಸ್ಟರ್ ಅಂದ್ರು ಕೇಳ್ತಾ ಇಲ್ಲ, ಅವ್ರಿಗೇನು ತಲೆಗೆ ಹತ್ತುತ್ತಾ ಇಲ್ಲ ಅವ್ರಿಗೆ. ಇವ್ರು ಕರ್ಕೊಂಡು ಬನ್ನಿ, ನಾವು ಊರವ್ರು ಎಲ್ಲರೂ ಬರ್ತೀವಿ. ಇವ್ರಿಗೆ ಹಾರಾನು ಹಾಕದ, ಶಾಲು ಹಾಕದ, ಪೇಟಾನು ಹಾಕ್ತೀವಿ. ಯಾರಿಗೆ? ಈ ಸೆಕ್ರೆಟ್ರಿ ಅವ್ರಿಗೆ ಕರ್ಕೊಂಡು ಬನ್ನಿ ದಯವಿಟ್ಟು. ಯಾವ ಡೇಟು ಅಂತ ಹೇಳಿ, ಜನ ತುಂಬಾ ಸೇರ್ತಾರೆ. ವಿಡಿಯೋ, ಲೈವ್ ವಿಡಿಯೋ, ನ್ಯೂಸ್ ವಿಡಿಯೋ ಎಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ. ಅವ್ರ ಲೆಕ್ಕಾಚಾರ ಎಲ್ಲಾರ ಎದುರುಗಡೆ ಮಂಡಿಸ್ಲಿ. ಬನ್ನಿ. ಯಾವಾಗ ಬರ್ತೀರಾ ನೀವು? ಯಾವ ಡೇಟ್ ಹೇಳಿ, ನಾನೇ ಹೇಳ ನಿಮ್ಗೆ? 4 ದಿವಸ ಇಟ್ಕೊಳ್ಳೋದಾ?
ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಈ ಇಟ್ಕೊಳ್ಳೋದ? ಈ ಶನಿವಾರ, ಮಂಗಳವಾರ, ಶನಿವಾರ, ಭಾನುವಾರ, ಮಂಗಳವಾರ, ಸೋಮವಾರ, ಮಂಗಳವಾರ ಇಟ್ಕೊಳ್ಳೋದ? ಹೇಳಿ, ಓಪನ್ ಆಗಿ ಹೇಳಿ ಬಂದಿ. ದಯವಿಟ್ಟಿಲ್ಲ ಅಂದ್ರೆ ಚೀಫ್ ಮಿನಿಸ್ಟರ್ ಸಾಹೇಬ್ರು, ಘನಭಕ್ತ ಚೀಫ್ ಮಿನಿಸ್ಟರ್ ಸಾಹೇಬ್ರು ಇಲ್ಲ ತನಿಖೆ ನಡೆಸಿ ಇವ್ರಿಗಿಲ್ಲ ಲೆಕ್ಕಾಚಾರ ಕೊಡ್ಸಕ್ಕೆ ಎಲ್ಲಾರ ಮುಂದೆ ಕಳಿಸಿ. ಇಲ್ಲಿ ಕಾಂಪೌಂಡ್ ದುಡ್ಡು ಬೇರೆ, ಮೆಮೊರಿ ಹಾಲ್ ದುಡ್ಡು ಬೇರೆ, ಆಮೇಲೆ 4,23,00,000 ಇಂಟ್ರೆಸ್ಟ್ ಎಲ್ಲೋಯ್ತು, ಆಮೇಲೆ ಉರುಸಕ್ಕೆ ಕೊಳ್ಸಿರೋ ದುಡ್ಡು ಎಲ್ಲೋಯ್ತು, ಆಮೇಲೆ ಇಲ್ಲಿ ರೋಡ್ಗೆ ಹೋಗಿರೋ ಪ್ರಾಪರ್ಟಿಗಳ ದುಡ್ಡು ಎಲ್ಲೋಯ್ತು, ಎಲ್ಲ ಲೆಕ್ಕಾಚಾರ ಕೂಡ ಕೇಳಿ. ಇಲ್ಲಿ ಕರೀರಿ ದಯವಿಟ್ಟು, ಇವ್ರಿಗೆ ಕಳಿಸಿ ಸರ್. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ನಮ್ಮ ಚೀಫ್ ಮಿನಿಸ್ಟ್ರು, ಕರ್ನಾಟಕ ಚೀಫ್ ಮಿನಿಸ್ಟ್ರು, ನೀವು ಇವ್ರಿಗೆ ಕಳಿಸಿ. ಇವ್ರಿಗೆ ಆ ಜಮೀರ್ ಆದವ್ರಿಗೆ ಹೇಳ್ಬಿಟ್ಟು ಇವ್ರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ದಯವಿಟ್ಟು ಒಂದು ಹಾಲ್ ಬುಕ್ ಮಾಡ್ತೀವಿ. ನಾವು ಯಾರು ರಿಟೈರ್ಡ್ ಜಡ್ಜ್ಗೂ ಕರ್ಕೊಬತ್ತೀವಿ, ಅವ್ರ ಕೈ ಕಾಲು ಮುಗ್ದಿ ಕರ್ಕೊಂಡು ಬರ್ತೀವಿ ನಾವು ಜಡ್ಜ್ಗೆ. ಯಾರಿಗಾದ್ರು 4 ಜನ ಆಡಿಟರ್ಗಳಿಗೂ ಕರ್ಕೊಬತ್ತೀವಿ. ಇವರು ವಕ್ ಆಫೀಸರ್ನು ಕಳಿಸಿ. ಆಮೇಲೆ ಯಾರು ಸ್ಟೇಟ್ ಬೋರ್ಡ್ ಅಲ್ಲಿ ವಕ್ ಆಫೀಸರ್ಗಳು ಇಲ್ಲ CEO ಇದಾರೆ ಅವ್ರನ್ನೂ ಕಳಿಸ್ಬಿಟ್ಟು ಎಲ್ಲಾರ್ಗು ಲೆಕ್ಕಾಚಾರ ಕೊಡಕ್ಕೆ ಹೇಳಿ. ಇವ್ರು ಎಕ್ಸ್ ಆಫೀಸರ್ ಮೇಲೆ ಕೂತಿದಾರೋ ಇಲ್ವೋ ಏನು ಎಲ್ಲಾರ್ಗು ಹೇಳಕ್ ಹೇಳಿ. ಕಳಿಸಿ, ನಿಮ್ ಕೈ ಮುಗಿತೀವಿ. ಇಷ್ಟ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್.